ಪಲ್ಲವಿ ಎಲ್ಲಾದ್ರು ಒಬ್ರು ಕಾಣಿಸ್ತಿಲ್ಲ. ಪಲ್ಲವಿ ಪಲ್ಲವಿ ಅದೇ ನಮಸ್ಕಾರ ಕಣತೆ. ಯಾವ ಬಂದ್ರಿ? ಬಿಸಿಲು ಪಾಪ ಜಾಸ್ತಿ ಇರ್ಬೇಕೇನ. ಆಶೀರ್ವಾದ ಮಾಡಿ. ಚೆನ್ನಾಗಿರ ಒಳ್ಳೆ ಮಗಳು ಕೊಟ್ಟಿದ್ದೀರ ಅತ್ತೆ. ಏನ್ ಕೊಟ್ಟು ದೇವ್ರತ್ತೆ ಕಣ್ ಕೊಟ್ಟು ದೇವ್ರತ್ತೆ ನೀರ್ ತಗೊಂಬತ್ತೀನಿ. ನಿಮ್ಮಂತ ಅತ್ತೆ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ತುಂಬಾ ಒಳ್ಳೆ ಮಗಳು ಕೊಟ್ಟಿದ್ದೀರಾ. ಪಲ್ಲವಿ ಚೆನ್ನಾಗಿ ಮಲಗಿದ್ದಾಳೆ, ನಿದ್ದೆ ಮಾಡ್ತಾ ಇದ್ದಾಳೆ. ಅವ್ರು ತುಂಬಾ ಒಳ್ಳೆಯಳು. ಕೆಲಸ ಮಾಡೋದು, ಬೆಳಿಗ್ಗೆಯಿಂದ ಪಾತ್ರೆ ತೊಳೆದು, ಅಡುಗೆ ಮಾಡೋದು, ಊಟ ಮಾಡೋದು, ನಿದ್ದೆ ಮಾಡ್ತಾ ಇದ್ದಾಳೆ. ತುಂಬಾ ಒಳ್ಳೆ ಹುಡುಗಿನ ನಾನು ಕೊಟ್ಟಿದ್ದೀರಾ. ಯಾಕೋ ಇಷ್ಟೊಂದು ಹೇಳ್ತಾವನಲ್ಲ, ಏನಾಯ್ತು? ಇರತ್ತೆ ಏನೋ ಮಾಡ್ಕೊಂಡಾರ ಇವರು. ಪಲ್ಲವಿ ಯಾಕವ? ಯಾಕೆ ಏನಾಯ್ತು? ಇದು ಯಾಕಮ್ಮ ಹಿಂಗೆ ಮಲಗಿದೆಯಾ? ಇದು ಯಾಕೆ ಹುಷಾರಿಲ್ವಾ? ಏನಾಯ್ತು? ಯಾಕೆ ಮಕ್ಕಳ ಕಣ್ಣೆಲ್ಲ ಕೆಂಪಾಗ್ಯಾವ? ಯಾಕೆ ಏನು ಮಾಡ್ಕೊಂಡ್ರಿ? ಅಯ್ಯೋ ಯಾಕವ? ಏನಾದರೂ ಒಂದು ಮಾಡ್ಕೊತಾನೆ ಇರ್ತೀರ. ಅದಕ್ಕೆ ಇಷ್ಟೊಂದು ಡೌ ಮಾಡಿದ್ನೇನ ನಿನ್ನ ಗಂಡ. ಏನು ಕಾಲಿಗೆ ಬೀಳನಲ್ಲ, ಹಂಗೆ ನಾನು ಅಂದ್ಕೊಂಡೆ ಯಾವಾಗ್ಲೇನೆ ಏನೋ ಮಾಡ್ಕೊಂಡಿದ್ದೀರಂತ. ಯಾಕವ ಹಿಂಗೆ ತಲೆನೋವಿಗೆ ಕಣ್ಣು ಕೆಂಪಾಗ್ತಾವ ಪಲ್ಲವಿ? ಯಾಕೆ ಏನು ಮಾಡ್ಕೊಂಡೆ? ಸುಮ್ಮನಿರೋಕ್ಕಾಗಲ್ಲೇನು ಪಲ್ಲವಿ? ಅವನು ಹಂಗೆ ಆಡ್ತಾನಂತ ನೀನು ಹಂಗೆ ಆಡ್ತೀಯಲ್ಲ. ಯಾವಾಗ್ಲೂ ವರದಕ್ಷಿಣೆ ತಂಬ ಅಂತ ಹೊಡಿತಾನಮ್ಮ. ಕೊಟ್ವಲ್ಲವ ಮೊನ್ನೆಲ್ಲನ. ಚೈನ್ ಬೇಕು ಅಂದ್ರೂ ಕೊಟ್ರಿ, ಇದು 1 ಲಕ್ಷ ದುಡ್ಡು ಬೇಕು ಅಂದ್ರೂ ಕೊಟ್ರಿ. ಇನ್ನೇನವ ಕೊಡೋಣ ನಾವು? ಹೋಗು ನಿಮ್ ತವ್ರ ಮನೆಗೆ ಹೋಗು, ದುಡ್ಡಿಸ್ಕೊಂಬ ಅಂತಾನೆ ಹೇಳ್ತಾನೆ ಯಾವಾಗ. ನೋಡು ಕೇಳ್ತೀನಿ ಅಂತ ಅದೇ ಎದ್ದೋದ. ಸರಿಯಾಗಿ ಹೋಗಿತ್ತಿದ್ದೆ, ಇವಾಗ ಇದ್ದಿದ್ರೆ ಮಕ್ಕೇನೆ. ನೀವು ಮದ್ವೆ ಮಾಡಿ ಕಳಿಸ್ಬಿಟ್ರಿ, ನಾನು ಹೆಂಗಿದ್ದೀನಿ ಏನಂತ ನೀವು ಒಂದ್ ದಿವಸನೂ ಬಂದು ಕೇಳಲ್ಲ, ಬರೀ ಫೋನ್ ಮಾಡ್ತೀರಾ. ಇಲ್ಲಿ ಯಾವಾಗ್ಲೂ ಜಗಳ ಮಾಡ್ತಾನೆ. ಹೋಗು ನಿಮ್ ತವ್ರ ಮನೆಗೆ ಹೋಗು, ಎಲ್ಲ ತಂದೆ ತಾಯಿ ಹಿಂಗೆ ಕಣವ ನಾವು ತಪ್ಪು ಮಾಡೋದು. ಏನು ಗೊತ್ತಾ, ಹೆಣ್ಮಕ್ಳನ್ನ ಕೊಟ್ಬಿಟ್ಟು ಕೇಳ್ದಂಗೆಲ್ಲ ದುಡ್ಡು ಕಾಸು ಕೊಡ್ತೀವಿ. ನಮ್ಮ ಪಾಡಿಗೆ ನಾವಲ್ಲಿ ಕೆಲಸ ಅಂತ ಮುಳುಗೋಗಿರ್ತೀವಿ ಕೆಲಸದಲ್ಲಿ. ನಾವಿಲ್ಲಿ ಚೆನ್ನಾಗಿರ್ತಾಳೆ ಮಗಳು, ಸಂತೋಷವಾಗಿದ್ದಾಳೆ ಅಂದ್ಕೊಂಡ್ರೆ ಪ್ರತಿಯೊಬ್ಬ ತಂದೆ ತಾಯಿನೂ ಹಿಂಗೆ ಮಾಡೋದು. ಹೋಗಂಗಿಲ್ಲ, ನೋಡಂಗಿಲ್ಲ, ಅಲ್ಲಿ ಹೆಂಗಿದ್ದಾರೆ ಏನು ಅಂತ ವಿಚಾರಿಸಂಗಿಲ್ಲ. ಪ್ರತಿಯೊಬ್ಬರು ತಂದೆ ತಾಯಿನೂ ಇದೇ ಕೊಡೆ ಕಣವ. ನಾವು ಅದೇ ಮಾಡೀವಿ. ಮುಂಚೆನೆ ಹೇಳಿಲ್ವಾ, ನಾನು ಹುಡುಗನ ಇಷ್ಟ ಇಲ್ಲ, ನಾನು ಇನ್ನ ಓದ್ತೀನಿ, ಮದ್ವೆ ಆಗಲ್ಲ ಅಂತ ಅನ್ನಲ್ಲ. ಏನು ಮಾಡೋಣ, ಚೆನ್ನಾಗಿದ್ರು ಒಳ್ಳೆ ಮಂತನ, ಒಳ್ಳೆ ಹುಡುಗ, ಒಳ್ಳೆ ಜಮೀನ್ ಐತೆ ಅಂತ ಮಾಡ್ಕೊಟ್ಟೆ. ಹಿಂಗೆ ಒಯ್ದಾಡ್ಕೊಂಡು ಏನ್ ತರನಪ್ಪ? ಅಲ್ಲ ಕಣಪ್ಪ, ನೀನು ಯಾವಾಗಲೂ 3 ದಿನಕ್ಕೊಂದಿನ ಹಿಂಗೆ ಬಡಿಯೋದು ಎಷ್ಟು ಅಂತ ಕೊಡೋಣ. ಇನ್ನು ಒಬ್ಬ ಮಗ್ಳಿದಾಳ, 3-4 ಜನ ಹೆಣ್ಮಕ್ಳಿದಾರೆ, ನಾವು ಕೊಟ್ಟಿದೀವಲ್ಲ. ನಿನ್ಗೇನ್ ಕಡಿಮೆ ಮಾಡಿರೋದು ನಾವು? ಏನು ಆ ಕಣ್ಣೆಲ್ಲ ಕೆಂಪಾಗ್ಯಾವ, ಕೆನ್ನೆಲ್ಲ ಹಂಗೆ ಹಿಂಗಾಗೈತೆ. ಸುಮ್ನಿರಪ್ಪ, ನಿಮ್ಮಂತ ಹಳೆದಿರಿದ್ದಲೆ ಮತ್ತೆ ಇವತ್ತು ಹಿಂಗ್ ಕಾಲ ಹಿಂಗ್ ಕೆಟ್ಟೋಗಿರೋದು. ವರದಕ್ಷಿಣೆ ಅಂತ ಹೆಚ್ಚಾಗಿರೋದು. ಯಾಕೆ ಏನ್ ಕಡಿಮೆ ಮಾಡಿದೀವಿ ನಾವು ನಿನ್ಗೆ? ಯಾವಾಗ್ಲೂ ಕೇಳ್ತೀನಿ, ಆಗಲ್ಲಮ್ಮ ನಂಗೆ ಹಂಗಲ್ಲ ಬರ್ತಾರ ಪಲ್ಲವಿ. ಅವನ್ಗಂತೂ ಬುದ್ಧಿ ಇಲ್ಲ. ಅವ್ನಿಗೆ ದುಡ್ಡಿಂದು ವರದಕ್ಷಿಣೆ ಹುಚ್ಚಿ ಹಿಡ್ದೈತೆ, ಅದನ್ನು ಹುಚ್ಚಿಲ್ಲಿದ್ದಂಗೆ ಬಿಡಿಸ್ಬೇಕು. ಇಲ್ಲ ಇದ್ಕೊಂಡು ಒಂದ್ ಕಂಪ್ಲೇಂಟ್ ಏನಾರ ಕೊಡು, ಹೇಳ್ತೀನಿ ಬಾ ಹೋಗೋಣ, ಕಂಪ್ಲೇಂಟ್ ಕೊಡೋಣ. ಸರಿಯಾಗಿ 4 ಬೆಂಡ್ ಎತ್ತಿಸ್ತೀನಿ. ಇನ್ನು 6 ತಿಂಗಳಾಗಿಲ್ಲ, 1 ಲಕ್ಷ ದುಡ್ಡು ಕೊಟ್ಟೋದು ಯಾಕೆ? ಅವಾಗ ಒಂದ್ ಜಗಳ ಕಾಯ್ತೀನಿ ನೀನು ಅವ್ರಿಗೆ ಮೇಲೆ. ಬಾಯ್ಲಿ, ನಾನು ಬಿಟ್ಟೋಗಲ್ಲ, ಈ ಪಟ್ಟು ದುಡ್ಡು ಕೊಡಲ್ಲ. ಕಂಪ್ಲೇಂಟ್ ಕೊಟ್ಟು ನೀನು ಬೆಂಡ್ ಎತ್ತಿಸ್ತೀನಿ ನೋಡಿ. ಇವಾಗ ತೆಗೆದಾಳಿ ಇಲ್ಲಿ ಮತ್ತೆ ಏನ್ ನಿಂದು? ಯಾವಾಗ್ಲೂ ಇದೆ ರಮಣ್ಯ, ಯಾವಾಗ ನೋಡಿದ್ರು ಇದೇ ಗೋಳೆ ನಿಂದು. ಹಾಗಂತ ಹೇಳ್ತೀನಿ, ದುಡ್ಡು ಇಸ್ಕೊ ಬರೋಗು ಅಂತಾನೆ ಯಾವಾಗ್ಲೂ ಅದಕ್ಕೆ ಹೊಡ್ದ ಅಂತಾನ. ಅಕ್ಕ ಸುಮ್ನೆ ಅದ್ ಹೆಂಗ್ ಹೇಳ್ತಾರೆ? ರಾಮಾಯಣ ಆಯ್ತು, ತಾಯಿ ಎದುರಿಗೆ ನನ್ನ ಮರ್ಯಾದೆ ತೆಗೆದಾಕೊಂಡು ಏನಪ್ಪ ಮಾಡೋದೀಗ? ಹಂಗಲ್ಲ ಅಳಿ ಅಂದ್ರೆ, ನೀವು ಒಂದ್ ಸ್ವಲ್ಪನ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮೈ ಬಗ್ಸಿ ಚೂರ್ ದುಡಿರಿ. ದುಡಿದ್ರೆ ಎಲ್ಲಾ ಪ್ರಾಬ್ಲಮ್ಮು ಸರಿಯಾಗುತ್ತೆ. ಒಬ್ರು ಕೊಡೋದ್ನ ನೆಚ್ಕೊಂಡಿದ್ರೆ ಹಿಂಗೆ ಆಗೋದು. ಜೀವನ ಚೆನ್ನಾಗಿರಲ್ಲ. ದುಡಿಬೇಕು, ಚೆನ್ನಾಗಿ ಬೆವ್ರು ಸುರಿಸಿ ದುಡ್ದು ನೀವು ಇನ್ನೊಬ್ರಿಗೆ ಇಕ್ಕಂಗ್ ಕೊಡಂಗ್ ಆಗ್ಬೇಕು. ಅವಾಗ್ಲೇ ನಿಮ್ ಜೀವನ ಚೆನ್ನಾಗಾಗೋದು. ನನ್ ಮದ್ವೆ ಆಗ್ಬೇಕಾರೆ ಹಿಂಗಿದ್ಲು, ಈಗ ನೋಡು ಎಷ್ಟ್ ಚೆನ್ನಾಗಿ ನೋಡ್ಕೊಂಡು ಹಿಂಗಾಗಿದ್ದಾಳೆ. ಗೊತ್ತಾಗುತ್ತೆ ಹೇಳು. ನೀನ್ ನೋಡ್ಕೊಂಡಿರೋದ್ರಲ್ಲೇನೆ ಚೆನ್ನಾಗಿ ಹೊಡೆದು ಮಲ್ಗೋಸಿದೀಯಾ, ಗೊತ್ತಾಗುತ್ತೆ ನೀನ್ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದೀಯ ಅಂತ. ನಾನು 4 ದಿವಸ ಊರಿಗೆ ಕರ್ಕೊಂಡು ಹೋಗ್ತೀನಿ, ಕೊಡ್ಸು. ಇಲ್ಲ ಅವೆಲ್ಲ ಬೇಡ.
ನಾನು ಹಾಲು ತಗೊಂಬರ್ತೀನಿ, ನೀವು ಅಮ್ಮಂಗೆ ಟೀ ಮಾಡ್ಕೊಡಿವಂತೆ, ಸರಿನಾ? ಅಲ್ಲಿವರೆಗೂ ಅದೇ ಮಾತಾಡ್ತಾರೆ, ಬರ್ತೀನಿ. ಪರವಾಗಿ ಸುಮ್ಮನೆ ಮಾತು ಕೇಳ್ತಾ ಒಂದು 4 ದಿನ ಹೋಗೋಣ, 2 ದಿನ ಆರಾಮಾಗಿತ್ತು, ಮನಸ್ಸು ಸರಿ ಮಾಡ್ಕೊಂಡು ಬರುವಂತೀನಿ. ಇಂದ ನೋಡೋದು ಕೆಲಸ ಐತಿ, ಅವ್ನು ಮಿಕ್ಚರ್ ಕಡಿತೀವಿ, ಹಣ್ಣೆಲ್ಲ ಕಡಿದೀವಿ, ತಿನ್ಕೊಂಡು ಒಳ್ಳೆವ ಯಾವ ಊಟ ಮಾಡಿದ್ದು ಆಮೇಲೆ ತಿಂತೀನಿ ಹೋಗ್ಬಿಡು. ಇನ್ನಿಂದೆಲ್ಲ ಅಪ್ಪಗೆ ಹೇಳ್ಬೇಡ, ಬೇಜಾರಾಗ್ತದೆ ಅಪ್ಪಂಗೆ. ಬೇಡ ಬಿಡವ, ಸುಮ್ಮನಿರು. ಬಟ್ಟೆ ಎಲ್ಲ ತುಂಬ್ಕೊ 4 ದಿವಸ ಹೋಗೋಣ. ಹೋಗೋಣ ಏನು ಬೇಡ, ಹೋಗೋಣ ಬಾರೆ ಹೋಗೋಣ. ಅಪ್ಪನ ಕೈಲೇ ಫೋನ್ ಮಾಡಿಸ್ತೀನಿ, ಆರಾಮಾಗಿರು. ಅವ್ನು ತಲೆ ಕೆಡಿಸ್ಕೊಬೇಡ, ಅವ್ನ ಮಾತಿಗೆಲ್ಲನು. ಹಂಗೂ ಏನೋ ಇದು ಮಾಡ್ದಂದ್ರೆ ಹೇಳ್ಬೇಡ, ಬಿಡೋ ಪಲ್ಲವಿ ಹೇಳ್ಬೇಡ. ನಿನ್ನ ಮಾತು ಕೇಳಬೇಕಾಗಿತ್ತು, ಆಗಲ್ಲ ಅಂದರೆ ಯಾರು ನಾವು ಮದುವೆ ಮಾಡೀನಿ. ಅಪ್ಪನ ಹತ್ರ ಫೋನ್ ಮಾಡಿಸ್ತೀನಿ, ಇಲ್ಲ ಕಳಿಸ್ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡ. ಹಂಗೂ ಬೇಜಾರಾಯ್ತು ಅಂತ ಬಂದ್ಬಿಡ್ತೀನಿ, ಸರಿ? ಹುಷಾರು ಬರಲ. ನಾನು ಬಂದಾಗ ತುಂಬ ಕೆಲಸ ಆಯಿತು ಕಣವ, ನೋಡೋಣ ಅಂತ ಬಂದೆ. ಊಟ ಮಾಡ್ಕೊಂಡು ಹೋಗೋಣ. ನಮ್ಮ ಊಟ ಮಾಡ್ದಂಗಾಯ್ತು, ನೀನು ನೋಡಿ ನನಗೆ ಹೊಟ್ಟೆ ತಿಂದಂಗಾಯ್ತು ಕಣವ. ಬಂದ ಹುಷಾರು. ಪಾಪ ನಮ್ಮಮ್ಮ ಬಂದು ಅಪ್ರೂಪಕ್ಕೆ ಬಂದಿತ್ತು, ನಾನು ನೋಡಿ ಎಷ್ಟು ಬೇಜಾರಾಯ್ತು ಏನೋ. ಪಾಪ ಹೆಣ್ಮಕ್ಳು ಹುಟ್ಟಿಸಿರೋ ತಪ್ಪಿಗೆ ಅವರಿಗೂ ನೆನಪಿರಲ್ಲ. ಅಲ್ಲೋಗಿ ಎಷ್ಟು ಕೊರಗ್ತದ ನಮ್ಮಮ್ಮ ವಯಸ್ಸಾಗಿರೋ ಟೈಮಲ್ಲಿ, ನನ್ನ ಮಗಳು ಜೀವನ ಹಿಂಗಾಯ್ತಲ್ಲಪ್ಪ ಅಂತ. ಪಾಪ ಊಟ ನಿದ್ದೆಲ್ಲ ಬಿಟ್ಬಿಡುತ್ತೆ ನಮ್ಮಮ್ಮ ನನಗೋಸ್ಕರ ಯೋಚನೆ ಮಾಡಿ ಮಾಡಿ. ಹೆಣ್ಮಕ್ಳಾಗಿ ಹುಟ್ಟಲೇಬಾರ್ದು, ಹುಟ್ಟಿದ್ರೂ ಒಳ್ಳೆ ಮನೆಯವರಿಗೆ ಮದುವೆ ಆಗಿ ಹೋಗ್ಬೇಕು. ಇಂಥವ್ರು ಕಟ್ಕೊಂಡ್ಬಿಟ್ಟು ಸಾಕಿದಾಗೈತೆ. ಹೋಗಿ ಏನಾರ ಬದುಕಾರ ಮಾಡೋಣ.